ನೋಟಿಸನ್ನು ಕೊಟ್ಟು ಇವತ್ತು ಬೆಂಗಳೂರು ಶಿವಮೊಗ್ಗ ಅಲಿಯುವಂಥ ಕೆಲಸವನ್ನ ಸರ್ಕಾರಗಳು ಮಾಡಿದ್ದಾವೆ. ಇದನ್ನ ತಾವುಗಳು ವಾಪಸ್ ತಗೊಳ್ಬೇಕು, ಇಲ್ಲಾಂದ್ರೆ ನಿರಂತರ ಧರಣಿಯನ್ನ ಉಪವಾಸ ಸತ್ಯಾಗ್ರಹವನ್ನು ನಾವು ಮುಂದುವರಿಸ್ತೀವಿ ಅಂತ ಮಾತನ್ನು ಸಹ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ನಾವು ಸಾವಿನ ಈಗೇನು ಹೆದರೋದಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಒಂದು ಬಜೆಟ್ ಮಂಡನೆ ಮಾಡ್ಬೇಕು. ಆ ಬಜೆಟ್ ಮಂಡನೆ ಮಾಡಿದಾಗ ಇವರು ಈ ದೇಶದ ನಾಗರಿಕರ ಮೇಲೆ ಎಷ್ಟು ಸಾಲವನ್ನು ಮಾಡಿದ್ದಾರೆ ಅಂದ್ರೆ 14.13 ಲಕ್ಷ ಕೋಟಿ ಸಾಲವನ್ನ ಮಾಡಿದ್ದಾರೆ. 41,60,67 ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಅಂದ್ರೆ ಯಾವುದೇ ರೈತರಾದ ಉಪಯೋಗ ಆಗುವಂತ ಯಾವುದೇ ಬಜೆಟ್ ಮಂಡನೆ ಆಗಿಲ್ಲ. 106.5 ಲಕ್ಷ ಕೋಟಿ ಸಾಲ ಈ ದೇಶದ ನಾಗರಿಕರ ಮೇಲಿದೆ, ಪ್ರತಿಯೊಬ್ಬ ನಾಗರಿಕರ ಮೇಲೆ. ಇವರ ಸರ್ಕಾರ ನಡೆಸಲಿಕ್ಕೆ ಇವರ ಯೋಜನೆಗಳನ್ನು ಜಾರಿ ಮಾಡಿ ಸರ್ಕಾರ ಮತ ಹಾಕಿ ಯೋಜನೆಗಳನ್ನು ಜಾರಿ ಮಾಡಿ ಸರ್ಕಾರ ನಡೆಸಲಿಕ್ಕೆ ಹಣಕಾಸು ಇದ್ದರೆ ಇವತ್ತೊಂದು ಪಾಣಿ ಎಷ್ಟಿತ್ತು? ಪಾಣಿ ಎಷ್ಟು ತಗೊಂತಿದ್ದು ನಮ್ಮ ಮುಂಚೆ? 10 ರೂಪಾಯಿ 15 ರೂಪಾಯಿ. ಇವತ್ತು 25 ರೂಪಾಯಿ ಪಾಣಿಯನ್ನು ಮಾಡಿದ್ದಾರೆ. ಇವರಿಗೆ ಮಾನ ಮರ್ಯಾದೆ ಇದೆಯಾ? ಅವರಿಗೆ ಹಾಗೆ ಒಬ್ಬ ರೈತ ಹಳೆಯ ದಾಖಲಾತಿಗಳನ್ನು ತೆಗೆಬೇಕು ಅಂದ್ರೆ 1 ಪೇಜ್ 20 ರೂಪಾಯಿ. ನಾನೇ ಮೊನ್ನೆ ತಗೊಂಡಿದ್ದೀನಿ. 1 ಪೇಜ್ 20 ರೂಪಾಯಿ ತಗೊಳ್ತಾ ಇದ್ದಾರೆ. ಒಂದು ಜೆರಾಕ್ಸಿಗೆ ಎಷ್ಟು ಖರ್ಚು? ಒಂದು ಜೆರಾಕ್ಸಿಗೆ ಎಷ್ಟು ಖರ್ಚು ಬರ್ತದೆ? 1 ರೂಪಾಯಿ. ಒಂದು ಜೆರಾಕ್ಸ್ 1 ಪೇಜ್ ಜೆರಾಕ್ಸ್ ಮಾಡಿ 1 ರೂಪಾಯಿ ಬರ್ತದೆ. ಇದೆಲ್ಲ ಮೂಲಕ 2 ರೂಪಾಯಿನೇ ಹೇಳ್ಕೊಳ್ರಿ. 20 ರೂಪಾಯಿ ತಗೋತಂದ್ರೆ ಎಷ್ಟು ರೂಪಾಯಿ ಸೇವ್ ಆಯಿತು? 18 ರೂಪಾಯಿ ಸೇವ್ ಆಯಿತು. ಇದೆಲ್ಲ ಏನು ಅಂದರೆ ಈ ಥರದ ಮೂಲಕ ಇವ್ರು ಸರ್ಕಾರ ನಡೆಸಬೇಕು. ಇವ್ರೇನು ಮತ್ತೇನು ಯಾವುದೇ ಒಂದು ತಿಂಗಳ ವೇತನ ಇದೆಯಲ್ಲ, ಲಕ್ಷಗಟ್ಟಲೆ ತಿಂಗಳ ವೇತನ ತಗೋತಾರೆ MLAಗಳು. ಅದನ್ನೇನಾದ್ರು ಬಿಡಕ್ಕೆ ರೆಡಿ ಇದ್ದಾರೆ ಇವರು? ಇಲ್ಲ, ಅದರಲ್ಲಿ ಯಾವುದೇ ಕೊರತೆ ಆಗಬಾರ್ದು. ಅವರ ಪ್ರವಾಸಿ ಭತ್ಯೆ ಇರ್ಬೋದು, ಅವರ ಆಫೀಸ್ ಭತ್ಯೆ ಇರ್ಬೋದು, ಅವ್ರ ಓಡಾಟದ ಭತ್ಯೆ ಇರ್ಬೋದು, ಪ್ರತಿಯೊಂದು ಭತ್ಯೆಗೂ ಪ್ರತಿ ವರ್ಷ ಹೆಚ್ಚುವರಿ ಆಗ್ತಾನೆ ಹೋಗ್ತಾ ಇದೆ. ರೈತರಿಗೆ ಮಾತ್ರ ಯಾವುದೇ ಬೆಳೆಗಳಿಗೆ ಬೆಲೆ ಇಲ್ಲ, ಬೆಲೆ ಕೊಡಕ್ಕೆ ರೆಡಿ ಇಲ್ಲ. ಈ ಸರಿ ಭತ್ತ ಒಂದು 7-8 ರೂಪಾಯಿ ಜಾಸ್ತಿ ಆಗಿದೆ. ಯಾಕಾಗಿದೆ ಅಂದರೆ ರೈತರು ಬಿಡುವಂದು ಭಾಳಷ್ಟು ಪ್ಲಾಂಟೇಶನ್ಗಳು, ಅಂದರೆ ತೋಟ, ಅಡಿಕೆ ತೋಟ ಇರ್ಬೋದು, ಮತ್ತೊಂದು ಮಾವಿನ ತೋಟ ಇರ್ಬೋದು, ಏನೇನೋ ಮಾಡ್ಕೊಂಡು ಆಲ್ರೆಡಿ ಸ್ವಲ್ಪ ಭಾಳ ಕಮ್ಮಿ ಮಾಡಿಬಿಟ್ರು. ಭತ್ತ ಬೆಳೆಯೋದನ್ನು ಭಾಳ ಕಮ್ಮಿ ಮಾಡಿದ್ರು. ಯಾಕೆ ಮಾಡಿದ್ರು ಅಂದರೆ ಭತ್ತದ ರೇಟ್ ಇಲ್ಲ ಅಂತೇಳಿ ಕಮ್ಮಿ ಮಾಡಿದ್ರು. ಇವತ್ತು ಯಾಕೆ ನೀವು ಸ್ವಲ್ಪ ಆಗಿದೆ ಅಂದರೆ ಸುಮ್ಮನೆ ಕೂರ್ಸೋದಲ್ಲ ಅವರಿಗೆ. ಇನ್ನೊಂದು 5 ವರ್ಷ ಆದ್ರೆ ತುಂಬ ಹೇಳ್ಬೇಕಂದ್ರೆ ಅಧಿಕಾರಿಗಳು ರಾಜ್ಯಾಂಗವನ್ನು ರಬ್ಬರ್ ಅಕ್ಕಿ ತಿನ್ಬೇಕಾಗುತ್ತೆ. ರೈತರನ್ನ ಏನು ಕಡೆಗಣಿಸ್ತಾರೆ, ರಬ್ಬರ್ ಅಕ್ಕಿನ ತಿನ್ಬೇಕು. ಆ ಪರಿಸ್ಥಿತಿ ನಿಮಗೆ ಬರುತ್ತೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತೊಂದು RTC ಇರ್ಬೋದು, 25 ರೂಪಾಯಿ 10 ರೂಪಾಯಿ ಸೇವ್ ಆಯಿತು. ಇದು ಸರ್ಕಾರ ನಡೆಸಲಿಕ್ಕೆ ಏನು ಬೇಕು, ಇವಷ್ಟು ಯೋಜನೆಗಳನ್ನು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದಷ್ಟು ಮಾಡ್ತಾ ಇದ್ದೀವಿ. ಹಳೆಯ ದಾಖಲೆಗಳು 18 ರೂಪಾಯಿ ಸೇವ್ ಆದರೆ ಒಬ್ಬ ಮನುಷ್ಯನಿಂದ ನಾನೇ ಮೊನ್ನೆ 460 ರೂಪಾಯಿಯನ್ನು ಒಂದಿಷ್ಟು ದಾಖಲೆ ತೆಗೆದುಕೊಟ್ಟೆ. ಯಾಕೆ ಅಂತ ಕೇಳಿದೆ. ಇಲ್ಲ 20 ರೂಪಾಯಿ ಖರ್ಚು ಮಾಡ್ಯಾರ್ರಿ. ಪಾಪ ಅವ್ರ ಪೋಷಕರು ಏನು ಮಾಡೋಕ್ಕಾಗಲ್ಲ. ಮೇಲ್ಮಟ್ಟದಿಂದ ACDC ಮತ್ತು ಸರ್ಕಾರ ಮಟ್ಟದಿಂದ ಬರಬೇಕು. ರೈತನಿಗೆ 1 ಪೇಜಿಗೆ 2 ರೂಪಾಯಿಯನ್ನು ತಗೊಳ್ಳಿ. 2 ರೂಪಾಯಿ ತಗೊಂಡ್ರೆ ನಿಮಗೇನು ಅಭ್ಯಂತರ ಇಲ್ಲ. ಅವನು 100 ದಾಖಲೆಗಳು ಇರ್ತವೆ, 1000 ರೂಪಾಯಿಗಳನ್ನು ಕಟ್ಟಬೇಕಾಗ್ತೈತಿ. ಯಾರು ರೈತರ ಜೋಡಿನಲ್ಲಿ ದುಡ್ಡಿರಲ್ಲ, ಸಾಲ ಮಾಡಿ ತರಬೇಕು, ಅವ್ನು ಕೊಡಬೇಕು. ಇದನ್ನ ಸರ್ಕಾರ ಮತ್ತು ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. 20 ರೂಪಾಯಿ ಕೊಡೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ನಮಗೆ ಕೊಡುವಂಥ ನಾವು ಒಂದು ಇದರಲ್ಲಿ ಸಹ ನಾನು ಅದನ್ನ ಮೆನ್ಷನ್ ಮಾಡ್ತೀವಿ. ಹಾಗೆಯೇ ಇವತ್ತೊಂದು ವಿದ್ಯುತ್ ಇಲಾಖೆ ಹೋದ್ರು. ಈಗಾಗಲೇ ನಮ್ಮ ತಾಲೂಕಾ ಮುಖಂಡರು, ರೈತ ಮುಖಂಡರು ಮಾತಾಡಿದ್ರು. ಜ್ಞಾನೇಶ್ ಡಾಕ್ಟರ್ ಅವರು ಹಣಕಾಸನ್ನು ಕೊಟ್ಟು ಇದು ಮಾಡಬೇಕು ಅಂತಂದರೆ ರೈತರಿಗೆ ಇವತ್ತು 20 ಬರಗಾಲ ಬಿದ್ದಿದೆ. ಗಿಡ ಗಂಟು ಉಳಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ವಾರ 15 ದಿವಸಗಟ್ಟಲೆ TC ರಿಪೇರಿ ಆಗ್ತಾ ಇಲ್ಲ. TC ಕೊಡಕ್ಕೆ ರೆಡಿ ಇಲ್ಲ ಇವರು. 15 ದಿವಸ 20 ದಿವಸ
ದಿವಸ ಏನಾರ ನಾವು ಟಿ ಸಿ ಹಾಕಿ ನೀರು ಹೊಡಿದ ಹೋದ್ರೆ ಯಾವ್ದಾದ್ರು ತೋಟಗಳು ಪೀಕ್ಗಳು ಉಳಿತಾವನ್ರಿ, ಉಳಿಯೋದಿಲ್ಲ. ಅದೇ ನೋಡ್ರಿ, ಯಾವ್ದಾರ ಎಮ್ ಎಲ್ ಎ ಮನೆ ಪಕ್ಕ ಐತಿ ಟಿ ಸಿ ಹೋಗೈತಿ ಅಂದ್ರೆ 1 ಗಂಟೆ ಬದಲಾವಣೆ ಆಗ್ತೈತಿ. ಇವತ್ತಿನ ನೀತಿ ನಮ್ಮ ಈ ದೇಶದ್ದು ಈ ರಾಜ್ಯದ ನೀತಿ ಇದು. ಯಾಕಂದ್ರೆ ಮತದಾರ ಓಟ್ ಕೊಟ್ಟಿರೋ ಎಮ್ ಎಲ್ ಎ ಎಂಪಿಗಳನ್ನು ಮಾಡಿರ್ತಾರೆ. ಅವ್ರ ಮನೆ ಪಕ್ಕದಲ್ಲಿ ಟಿ ಸಿ ಹೋದ್ರೆ ನಿಮ್ಗೆ ಗೊತ್ತಿರ್ಬೋದು, ಅರ್ಧ ಗಂಟೆ 1 ಗಂಟೆಯಲ್ಲಿ ಚೇಂಜ್ ಆಗುತ್ತೆ. ಅಧಿಕಾರಿಗಳು ಅಷ್ಟು ಸ್ಮಾರ್ಟಾಗಿ ಕೆಲಸ ಮಾಡ್ತಾರೆ. ಅದೇ ರೈತನ ಒಂದು ಬೆಳೆ ಹಾಳಾಗ್ತಾ ಇದೆ ಅಂದ್ರೆ ಈ ಅಧಿಕಾರಿಗಳು ಮಾಡ್ಲಿಕ್ಕೆ ರೆಡಿ ಇಲ್ಲ, ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಜ್ಞಾನನೇ ಇಲ್ಲ, ಅಧಿಕಾರಿಗಳಿಗೆ ಜ್ಞಾನವೇ ಇಲ್ಲ. ಮುಂದೆ ಏನಾಗೋದು ರೈತರ ಕಡೆಗಣಿಸಿದ್ರೆ ಅಂತ ಜ್ಞಾನ ಇಲ್ಲ. ನಾನು ಈಗಾಗಲೇ ಹೇಳಿದೆ, ರಬ್ಬರ್ ಅಕ್ಕಿ ತಿಂಗಳ ಪರಿಸ್ಥಿತಿ ಬರ್ತದೆ ಅಂತ. ಆ ಪರಿಸ್ಥಿತಿ ಖಂಡಿತ ಏನು ಬರ್ತದೆ, ಬರಬೇಕು ಅನ್ನುವಂಥ ಮಾತನ್ನು ನನ್ನ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂದರೆ ಇವತ್ತು ನಾವು ಉಪವಾಸ ಕೂತು ಇವ್ರ ಬೇಡಿಕೆಗಳನ್ನು ಈಡೇರಿಸ್ಕೋಬೇಕ ನಾವು? ಇಲ್ಲಲ್ಲ. ನಾವೇನು ಮಾಡ್ತೀವಿ, ಏನು ಯಾರೋ IAS ಆಫೀಸರ್ ಮಕ್ಕಳು ಇವರು ಏನಾದ್ರು ಹೋದ್ರೆ ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳೋಣ. ಕೆಲವರು ಇದ್ದಾರೆ, IAS ಆಫೀಸರ್ ಮಕ್ಕಳುಗಳು ರೈತರು ಏನು ಅನ್ನೋದು ಗೊತ್ತಿಲ್ಲ ಅಂತಾರೆ, ಎಲ್ಲೆಲ್ಲ ಹೋಗೋದಿಲ್ಲ. ಕೆಲವರಿಗೆ ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತ ಸಂಘದಲ್ಲೇ ಇದ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳು ರೈತ ಸಂಘದ ಕೆಲಸ ಮಾಡಿ ಆನಂತರ ಒಬ್ಬ ರಾಜಕಾರಣಿಯಾಗಿ ಇವತ್ತು 2ನೇ ಬಾರಿನ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಇದು ರೈತರ ಕಷ್ಟ ಏನನ್ನೋದು ಅರ್ಥ ಮಾಡ್ಕೋಬೇಕು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರು ಅರ್ಥ ಮಾಡ್ಕೊಳಕ್ಕೆ ನೀತಿಯನ್ನು ಬದಲಿಸುವ ರೈತರ ಪರವಾಗಿರ್ತೀನಿ, ಕೃಷಿ ಕಾಯ್ದೆ ವಾಪಸ್ ತಗೊಳ್ತೀನಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಈಗ ಒಂದೊಂದಾಗಿ ಕೃಷಿ ಕಾಯ್ದೆಗಳನ್ನು ಚೇಂಜ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇವೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹಾಗೆಯೇ ಇನ್ನೂ ಬಹಳ ಜನ ಮಾತಾಡೋರಿದ್ದಾರೆ. ನಾವು ಒಂದು 7 ಜನ ನಿರಂತರವಾಗಿ ಧರಣಿಯನ್ನು ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಉಪವಾಸ ಸತ್ಯಾಗ್ರಹವನ್ನು ಇವತ್ತಿರ್ಬೋದು, ನಾಳೆ ಇರ್ಬೋದು, ಜಿಲ್ಲಾಧಿಕಾರಿಗಳು ಮತ್ತು